ಒಂದು ರಿಲೇಶನ್‌ಶಿಪ್‌ಗೆ ಹೋಗ್ಬೇಕು ಅಂತಂದ್ರೆ ಒಂದು ಸಣ್ಣ ಸಜೆಷನ್ ನನ್ನ ಕಡೆಯಿಂದ. ಫಸ್ಟ್ ಆಫ್ ಆಲ್ ರಿಲೇಶನ್‌ಶಿಪ್‌ಗೆ ಹೋಗಬೇಡಿ. ಅಕಸ್ಮಾತ್ ಹೋದ್ರಾ, ಹೊರ್ಟೋದ್ರಾ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ಬಿಡಿ. ಇಷ್ಟೇ ಗಂಡಿಗಿರುವಂತಹ ಆಪ್ಷನ್. ಸೀರಿಯಸ್ ಆಗಿ ನಾನು ಹೇಳ್ತೀನಿ, ಕಾನೂನು ದುರುಪಯೋಗ ಆಗ್ತಾ ಇದೆ ಅಂತ ನಾನು ಎಷ್ಟು ಆನೆಸ್ಟ್ ಆಗಿ ಹೇಳ್ತಾ ಇದೀನೋ, ಈ ಕಾನೂನು ಬಗ್ಗೆ ಅರಿವಿಲ್ದಲೆ ಗಂಡನ ಹತ್ರ ಏಟ್ ತಿನ್ಕೊಂಡು ಬದುಕ್ತಾ ಇರೋ ಎಷ್ಟೊಂದು ಹೆಣ್ಮಕ್ಳುಗಳನ್ನ ನಾನು ತೋರಿಸ್ತೀನಿ ಬೇಕಾದ್ರೆ. ಹೆಣ್ಮಕ್ಳು ಸಂಪಾದನೆ ಮಾಡಬೇಕು ಅಂತ ಎಷ್ಟು ಖುಷಿಯಾಗಿ ಹೇಳ್ತಿದ್ವೋ, ಇವತ್ತು ಹೆಣ್ಮಕ್ಳು ಸಂಪಾದಿಸದೆ ಹೋದ್ರೆ ಸಾಕಪ್ಪ, ಇವ್ರು ಸಂಪಾದಿಸಿದ್ರೆ ಈ ತರ ದರ್ಪ ಮಾಡ್ತಾರೆ ಅಂತ. ಸ್ನೇಹಿತರೆ, ಪ್ರಿಯತಮೆಯ ಕಾಟಕ್ಕೆ ಬೇಸತ್ತು ಮತ್ತೋರ್ವ ವ್ಯಕ್ತಿ ಸಾವಿಗೆ ಶರಣಾಗಿದ್ದಾನೆ. ಅದು ಲೈವ್ ನಲ್ಲಿ, ಅದು ವಿಡಿಯೋ ಮಾಡ್ಕೊಂಡು. ಈ ಅತುಲ್ ಸುಭಾಷ್ ಕೇಸ್ ಆದ್ಮೇಲಂತೂ ವಿಪರೀತ ಕೇಸ್ಗಳು ಬರಕ್ ಆರಂಭ ಆಗೋಗಿದೆ. ಯಾಕೆ ಅಂತಂದ್ರೆ ನಂಗಿಂತ ಅರ್ಥ ಆಗ್ತಾ ಇಲ್ಲ. ಹೆಣ್ಣು ಮಕ್ಕಳು ಮಾಡ್ತಾ ಇರುವಂತಹ ದೌರ್ಜನ್ಯವನ್ನ ತಡ್ಕೊಳಕ್ ಆಗದೆ ಇರೋಷ್ಟು ವೀಕ್ ಮೈಂಡ್ ಸೆಟ್ಗೆ ಗಂಡು ಮಕ್ಕಳು ಹೊಟ್ಟೋಗಿದಾರ ಅಂತಂದ್ರೆ ಅದು ಒಂದ್ ಇರ್ಬೋದೇನೋ, ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದನ್ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಇದಕ್ಕೊಂದು ಸ್ಟ್ರಾಂಗ್ ಆಗಿರುವಂತಹ ಕಾನೂನುಗಳನ್ನ ತರಲೇಬೇಕು. ಅದಕ್ಕಾಗಿ ನಾವು ಇದ್ರ ಬಗ್ಗೆ ಗಟ್ಟಿಯಾಗಿ ಮಾತಾಡಬೇಕು. ಇಂತಹ ಪ್ರಕರಣಗಳು ಬಂದಾಗ ನಾವೆಲ್ಲ ಶಬ್ದ ಮಾಡಬೇಕು. ಮಾಡ್ಲಿಲ್ಲ ಅಂತಂದ್ರೆ ನಮ್ಮಂತಹ ಮುಟ್ಟಾಳ್ರು ಇನ್ನೊಬ್ರಿಲ್ಲ. ಗಂಡು ಮಕ್ಕಳಿಗೂ ನ್ಯಾಯ ಬೇಕು, ಹೆಣ್ಣು ಮಕ್ಕಳಿಗೂ ನ್ಯಾಯ ಬೇಕು. ಗಂಡು ಮಕ್ಕಳಿಗೆ ಎಷ್ಟು ಬದುಕಕ್ ಹಾಕಿದ್ಯೋ ಹೆಣ್ಣು ಮಕ್ಕಳಿಗೂ ಅಷ್ಟೇ ಹಾಕಿದೆ, ಹೆಣ್ಣು ಮಕ್ಕಳಿಗೆ ಎಷ್ಟು ಹಾಕಿದ್ಯೋ ಗಂಡು ಮಕ್ಕಳಿಗೂ ಅಷ್ಟೇ ಹಾಕಿದೆ. ಇಬ್ರು ಸರಿ ಸಮಾನ್ರೆ ಅನ್ನುವಂತಹ ಒಂದು ಕಾನೂನು ಬರಲೇಬೇಕು. ನಾನು ಯಾಕೆ ಈ ಒಂದು ಸುದ್ದಿಯನ್ನ ಗಟ್ಟಿಯಾಗಿ ಮಾತಾಡಬೇಕು ಅಂತ ಪ್ರಾರಂಭದಲ್ಲೇ ಸುದ್ದಿ ಆರಂಭ ಮಾಡ್ಲಿಕ್ಕಿಂತ ಮುಂಚೆನೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ಘಟನೆ ಆ ತರ ಇದೆ. ಪ್ರಿಯಕರ ತನ್ನ ಪ್ರಿಯತಮೆಯಕ್ಕೆ ಕಾಟಕ್ಕೆ ಬೇಸತ್ತು ಯುವಕನೋರ್ವ ಸೆಲ್ಫಿ ವಿಡಿಯೋ ಮಾಡಿ ವಿಷ ಸೇವಿಸಿ ಪ್ರಾಣವನ್ನ ಕಳೆದುಕೊಂಡ. ಓಕೆ, ಈ ಘಟನೆ ನಡೆದಿರುವಂತದ್ದು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ನಡೆದಿದೆ. ವಿಷ ಸೇವಿಸಿದ ತಕ್ಷಣ ಯುವಕನನ್ನ ಮಂಗಳೂರು ಆಸ್ಪತ್ರೆಗೆ ದಾಖಲಿಸಿದ್ರಂತೆ. ಪಾಪ ಚಿಕಿತ್ಸೆ ಫಲಕಾರಿಯಾಗದೆ ತನ್ನ ಪ್ರಾಣವನ್ನ ಕಳೆದುಕೊಂಡಂತಹ ವ್ಯಕ್ತಿ. ಕಳೆದ ಡಿಸೆಂಬರ್ 26ರಂದು ಯುವಕ ವಿಷ ಸೇವಿಸಿದ ತಕ್ಷಣ ಆತನನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಇವತ್ತು ಸತ್ತಿದ್ದಾನೆ. ಪ್ರಿಯತಮೆಯ ಕಾಟಕ್ಕೆ ಬೇಸತ್ತು. ಏನು ಪ್ರಿಯತಮೆ ಕಾಟ? ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರಿಯತಮೆ ಏನ್ ಕಾಟ ಕೊಡ್ಬೋದು? ಆ ಹುಡುಗನ ಹೆಸರು ಕವನ್ ಅಂತೆ. ಆ ಹೆಣ್ಮಕ್ಳ ಹೆಸರು ಯಾರು ಕಾಟ ಕೊಡ್ತಿದ್ಲು ಅವಳ ಹೆಸರು ಅಂಜಲಿ. ನನ್ನ ಸಾವಿಗೆ ಅಂಜಲಿನೇ ಕಾರಣ ಅಂತ ಈ ವ್ಯಕ್ತಿ ತನ್ನ ಸೆಲ್ಫಿ ವಿಡಿಯೋದಲ್ಲಿ ಹೇಳ್ಕೊಂಡಿರುವಂತಹ ವಿಚಾರ. 2021ರಲ್ಲಿ ತನ್ನ ಮನೆ ಬಳಿ ಪರಿಚಯ ಆಗ್ತಾನಂತೆ. ಪರಿಚಯ ಆದಂತಹ ವ್ಯಕ್ತಿ ಜೊತೆ ಪ್ರೀತಿ, ಪ್ರೇಮ, ಪ್ರಸಂಗ, ಸ್ನೇಹ ಅದು ಇದು ಎಲ್ಲ ನಡೆಯುತ್ತೆ. ನಡೆದಂತಹ ನೀನು ನನಗೆ ಬೇಕೇ ಬೇಕು ಅಂತ ಹಠ ಹಿಡಿದಿಲ್ಲಂತೆ. ಆನಂತರ ಅವಳ ನಡವಳಿಕೆ ಕಂಡು ಈತ ದೂರ ಆಗಿದ್ದಂತೆ. ಏನಕ್ಕೆ ಲವ್ ಮಾಡಬೇಕು, ಏನಕ್ಕೆ ದೂರ ಆಗಬೇಕು ಅರ್ಥ ಆಗ್ತಾ ಇಲ್ಲ. 2024ರಲ್ಲಿ ನನ್ನ ವಿರುದ್ಧ ಪೊಲೀಸರಿಗೆ ಆಕೆ ದೂರು ನೀಡಿದ್ದಾಳೆ. ಹುಡುಗಿಯರು ಏನೇ ಮಾಡಿದ್ರು ಲೆಕ್ಕಕ್ಕೆ ಬರೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾನೆ. ಹುಡುಗಿಯರು ಏನು ಮಾಡಿದ್ರು ಲೆಕ್ಕಕ್ಕೆ ಬರೋದಿಲ್ಲ, ಹುಡುಗರು ಏನ್ ಮಾಡಿದ್ರು ಲೆಕ್ಕಕ್ಕೆ ಬರುತ್ತೆ ಅನ್ನೋ ಒಂದು ಭ್ರಮೆಯಿಂದ ಹೊರಗಡೆ ಬನ್ನಿ. ಸ್ವಲ್ಪ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ಅದಕ್ಕೆ ಆದಂತಹ ಸಂಘಟನೆಗಳಿವೆ, ಅದ್ರ ಹತ್ರ ಹೋಗಿ ಸಹಾಯವನ್ನ ಕೇಳಿ ನೀವು ಅದರಿಂದ ಆಚೆ ಬರ್ಬೋದು. ಒಂದು ರಿಲೇಶನ್ಶಿಪ್ಗೆ ಹೋಗ್ಬೇಕು ಅಂತಂದ್ರೆ ಒಂದು ಸಣ್ಣ ಸಜೆಷನ್ ನನ್ನ ಕಡೆಯಿಂದ. ಫಸ್ಟ್ ಆಫ್ ಆಲ್ ರಿಲೇಶನ್ಶಿಪ್ಗೆ ಹೋಗಬೇಡಿ. ಅಕಸ್ಮಾತ್ ಹೊರ್ಟೋದ್ರಾ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ಬಿಡಿ. ಇಷ್ಟೇ ಗಂಡಿಗಿರುವಂತಹ ಆಪ್ಷನ್. ಅದು ಬಿಟ್ಟು ಬೇರೆ ಏನೋ ಆಪ್ಷನ್ ಇದೆ, ನಾನು ಇದರಿಂದ ಆಚೆ ಬರ್ಬೋದು ಅನ್ನುವಂತಹ ಭ್ರಮೇಲಿ ನಾವೇನಾದ್ರೂ ಇದ್ರೆ ನಮ್ಮಂತ ದಡ್ರು ಇನ್ನೊಬ್ರಿಲ್ಲ. ನಿಜವಾಗ್ಲೂ ನಾನು ತುಂಬಾ ಆನೆಸ್ಟ್ ಆಗಿ ಮಾತನ್ನ ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ದಿನಾ ನಡೀತಾ ಇರುವಂತಹ ಸುದ್ದಿಗಳು ನೋಡ್ತಾ ಇದೀವಿ. ಒಂದು ರಿಲೇಶನ್ಶಿಪ್ ಇನ್ ಹೊರಗೆ ಬರಬೇಕು, ಡಿವೋರ್ಸ್ ತಗೋಬೇಕು ಅಂತಂದ್ರೆ ಏನ್ ತಮಾಷೆ ಏನ್ರಿ? ಮೇಂಟೆನೆನ್ಸ್ ಕೊಡ್ಕೊಂಡು ಆ ಹೆಣ್ಣನ್ ಜೀವನ ಮಾಡಿಸೋದು, ನಮ್ಮ ಜೀವನ ನೋಡ್ಕೊಳಕ್ಕೆ ಕಷ್ಟ ಆಗಿರುತ್ತೆ. ಇನ್ನು ಅವಳ ಜೀವನ ಬೇರೆ ನಾವು ನೋಡ್ಕೋಬೇಕು ಅಂತಂದ್ರೆ ಅಷ್ಟು ಸುಲಭವಾಗಿರುವಂತ ವಿಚಾರ ಅಲ್ಲ. ಬಹಳ ದುಃಖದ ಸಂಗತಿ. ಯಾಕೆಂತಂದ್ರೆ ನಮ್ಮ ಕರ್ನಾಟಕದ ಹುಡುಗ ಅತುಲ್ ಸುಭಾಷ್ ಏನೋ ಬೇರೆ ರಾಷ್ಟ್ರದವನು ನಾನು ಹೇಳ್ತಾ ಇಲ್ಲ, ಅವನು ಬೇರೆ ರಾಜ್ಯದವನು ನಾನು ಹೇಳ್ತಾ ಇಲ್ಲ, ಅವನು ನಮ್ಮ ಹುಡುಗನೇ. ಇಲ್ಲಿ ನಮ್ ಕಣ್ ಮುಂದೆ ಈ ತರ ಹುಡುಗರುಗಳು ಪ್ರಾಣ ಕಳ್ಕೊಳ್ತಾ ಇದ್ರೆ ಹೆಣ್ಮಕ್ಳುಗಳು ನೀವು ಏನ್ರಿ? ಕಾನೂನು ಇದೆ ಅಂತ ಸೀರಿಯಸ್ ಆಗಿ ನಾನು ಹೇಳ್ತೀನಿ. ಕಾನೂನು ದುರುಪಯೋಗ ಆಗ್ತಾ ಇದೆ ಅಂತ ನಾನು ಎಷ್ಟು ಆನೆಸ್ಟ್ ಆಗಿ ಹೇಳ್ತಾ ಇದೀನೋ, ಈ ಕಾನೂನು ಬಗ್ಗೆ ಅರಿವಿಲ್ದಲೆ ಗಂಡನ ಹತ್ರ ಏಟ್ ತಿನ್ಕೊಂಡು ಬದುಕ್ತಾ ಇರೋ ಎಷ್ಟೊಂದು ಹೆಣ್ಮಕ್ಳುಗಳು ನಾನು ತೋರಿಸ್ತೀನಿ ಬೇಕಾದ್ರೆ. ಗಂಡ ಪಾಪ ದುಡಿತಾ ಇರ್ತಾರ್ರಿ. ಗಂಡ ಮನೆ ಕೆಲಸ ಕಳಿಸ್ತಾ ಇರ್ತಾನೆ ಹೆಂಡ್ತಿನ, ತಲೆ ಮೇಲೆ ಹೊಡೆದು ಕಳಿಸ್ತಾ ಇರ್ತಾನೆ ದುಡ್ಡು ತಗೋ ಬಂದಿಲ್ಲ ಅಂದ್ರೆ ತಿಂಗಳ ಕೊನೆಯಲ್ಲಿ. ಅಂತ ಹೆಣ್ಮಕ್ಳು ಬಾಯ ಬಿಚ್ಚಲ್ಲ. ಈ ಕೆಲವು ಹೆಣ್ಮಕ್ಳು ಇರ್ತಾವಪ್ಪ, ಯಾವ್ದೋ ಕೋಟಿ ಕುಳದ ಮನೆಯಿಂದ ಬಂದ್ಬಿಟ್ಟಿರೋರಂಗೆ ಆಡ್ತಾರೆ. ಏನು ಲೋಟ ಎತ್ತಿಡು ಅಂತ ಹೇಳ್ತಿದ್ದಂಗೆ ಯಾರೋ ವಕೀಲರು ನನಗೆ ಹೇಳ್ತಾ ಇದ್ರು. ಒಂದು ಕೇಸ್ ಬಂದಿತ್ತು ಸರ್ ನನ್ನ ಹತ್ರ, ಮಾವ ಪಾಪ ಲೋಟ ತೆಗೆದು ಒಂಚೂರು ಶಿಂಕ್ ಹಾಕಮ್ಮ ಅಂತ ಹೇಳಿದಂತೆ. ಕೇಸ್ ಹಾಕ್ಬಿಟ್ಲಂತೆ, ಮೇಂಟೆನೆನ್ಸ್ ಕೇಸ್. ನನಗೆ ಬೇಡ, ಡೌರಿ ಕೇಸು ಮೇಂಟೆನೆನ್ಸ್ ಕೇಸು. ಇದು ಸಿಕ್ಕಾಬಿಟ್ಟೆ ಈಸಿ ಆಗಿರುವಂಥದ್ದು. ಒಂದು 4 ಕಾಸು ಓಡಾಡ್ತಿರ್ತೆ, ಸಂಪಾದಿಸ್ತಿರ್ತಾಳೆ. ಹೆಣ್ಮಕ್ಳು ಸಂಪಾದನೆ ಮಾಡಬೇಕು ಅಂತ ಎಷ್ಟು ಖುಷಿಯಾಗಿ ಹೇಳ್ತಿದ್ವೋ, ಇವತ್ತು ಹೆಣ್ಮಕ್ಳು ಸಂಪಾದಿಸದೆ ಹೋದ್ರೆ ಸಾಕಪ್ಪ, ಇವ್ರು ಸಂಪಾದಿಸಿದ್ರೆ ಈ ತರ ದರ್ಪ ಮಾಡ್ತಾರೆ ಅಂತ. ಒಂದು ಕಾಲದಲ್ಲೆಲ್ಲೋ ಗಂಡು ಮಕ್ಕಳು ಮಾಡ್ತಿದ್ರು ಅಂತ ಕೇಳಿದ್ದೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಇವತ್ತಾಗ್ತಿಲ್ವೇ? ಇವತ್ತಾದ್ರೂ ಆ ಗಂಡು ಮಕ್ಳ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರ್ಬೋದಾ? ಏನೋ ಅನ್ನೋದು ನಿಮ್ಗೆ ಇರಬೇಕು, ನಿಮ್ಮ ಮನ್ಸಲ್ಲೇ ಇರಬೇಕು. ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಪರಿಜ್ಞಾನ ನಿಮ್ಮ ಮನ್ಸಲ್ಲಿ ಇರಬೇಕು. ಈ ವಿಚಾರದ ಬಗ್ಗೆ ನೀವು ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಿಮ್ಮ ಒಪಿನಿಯನ್ ಬಹಳಷ್ಟು ಮುಖ್ಯ. ನಿಮ್ಮ ಒಪಿನಿಯನ್ನ ನಾನು
ಇಂಟೇಕ್ ಮಾಡ್ಕೊತಾ ಇದ್ದೀನಿ, ಅದನ್ನ ಔಟ್ಪುಟ್ ಮಾಡೋಕೆ ಪ್ರಯತ್ನವನ್ನ ಮಾಡ್ತೇನೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ, ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.